ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ನಡೆದಂತ ಒಂದು ದೊಡ್ಡ ದುರಂತ, ಘೋರ ದುರಂತ, ನಮ್ಮ ದೇಶ ಕಂಡು ಕೇಳಿರದಂತ ದೊಡ್ಡ ದುರಂತ ನಿನ್ನೆ ಅಹಮದಾಬಾದ್ ನಗರದಲ್ಲಿ ನಡೀತು. ಅದೇನೆಂದ್ರೆ ಏರ್ ಇಂಡಿಯಾದ ಟಾಟಾ ಸಂಸ್ಥೆಯ ಏರ್ ಇಂಡಿಯಾದ ವಿಮಾನ ಪತನವಾಗಿ ಸುಮಾರು 250ಕ್ಕೂ ಹೆಚ್ಚು ಜನ ಮೃತಪಟ್ಟರು. ಕೆಲವೊಬ್ರು ಆಶ್ಚರ್ಯ ರೀತಿಯಲ್ಲಿ ಬದುಕುಳಿದ್ರೆ, ಇನ್ನೂ ಹಲವಾರು, ಇನ್ನೂ ನೂರಾರು ಜನ ಹೇಗೋ ಸಾವನ್ನಪ್ಪಿದ್ರು. ಯಾವುದೋ ಒಂದು ಕಾರ್ಯಕ್ಕೆ ಹೋಗೋ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು, ಯಾವುದೋ ಒಂದು ಸಂಬಂಧವಿಲ್ಲದ ಜಾಗಕ್ಕೆ ಹೋಗಿ ಸಾವನ್ನಪ್ಪಿದ್ರು. ಜೊತೆಗೆ ಗುಜರಾತ್ನ ಮಾಜಿ ಸಿಎಂ ಆದಂತ ವಿಜಯ್ ರೂಪಾಣಿ ಕೂಡ ತಮ್ಮ ಲಕ್ಕಿ ನಂಬರ್ನ ಆ ದಿನವೇ ಕೂಡ ಸಾವನ್ನಪ್ಪಿದ್ದು ಕೂಡ ವಿಶೇಷವಾಗಿತ್ತು. ಜೊತೆಗೆ ಇವೆಲ್ಲದರ ನಡುವೆ ನರೇಂದ್ರ ಮೋದಿ ಅವರ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು ಅಹಮದಾಬಾದ್ನ ಈ ದುರಂತದ ಸ್ಥಳಕ್ಕೆ ಹೋದಾಗ ಫೋಟೋ ತೆಗೆದಿದ್ರಲ್ಲ, ಆ ಫೋಟೋ ಕೂಡ ಒಂದು ವೈರಲ್ ಆಗ್ತಿದೆ. ಆ ಫೋಟೋ ಫೇಕಾ ಅಥವಾ ಒರಿಜಿನಲ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ 12ನೇ ತಾರೀಕು ಜೂನ್ ತಿಂಗಳು, ಈ ದಿನದಂದು ಅಹಮದಾಬಾದ್ ಮೇಘಾನಿ ನಗರದ ಬಳಿ ಅತ್ಯಂತ ದೊಡ್ಡ ದುರಂತವಾಯಿತು. ಟೇಕ್ ಆಫ್ ಆದ ಕೇವಲ 59 ಸೆಕೆಂಡ್ ನಲ್ಲಿ ಯಾರಿಗೂ ಅರ್ಥನೇ ಆಗಲ್ಲ. ಅಂದ್ರೆ ವಿಮಾನ ಟೇಕ್ ಆಫ್ ಆಗ್ತಿರುತ್ತೆ, ಎಲ್ಲರೂ ಬೆಲ್ಟ್ ಹಾಕೊಂಡಿರ್ತಾರೆ, ಏನೋ ವಿಮಾನ ಟೇಕ್ ಆಫ್ ಆಗ್ಬೇಕು ಎನ್ನುವ ಕ್ಷಣದಲ್ಲಿ ಕೇವಲ 59 ಸೆಕೆಂಡ್ಗಳ ಅಂತರದಲ್ಲಿ ಕೇವಲ 600 ಅಡಿ ಮೇಲೆ ಹೋಗ್ತಾ ಇದ್ದಂತ ವಿಮಾನ ದೊಪ್ಪ ಅಂತ ಒಂದು ಕಟ್ಟಡದ ಮೇಲೆ ಬಿದ್ದು ಹೋಗ್ಬಿಡ್ತು. ವಿಮಾನದಲ್ಲಿದ್ದಂತ 242ರಲ್ಲಿ 241 ಜನ ಸಾವನ್ನಪ್ಪಿದ್ರೆ, ಈ ವಿಮಾನ ಯಾವಾಗ ಆ ಒಂದು ಕಟ್ಟಡದ ಮೇಲೆ ಬೀಳುತ್ತಲ್ಲ, ಅಲ್ಲಿಂದ ವಿದ್ಯಾರ್ಥಿಗಳು ಕೂಡ, ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿರುವ ಸಂಖ್ಯೆ ಅಥವಾ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವಿನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಜೊತೆಯಲ್ಲಿ ಸುಮಾರು ಸಾವಿನ ಸಂಖ್ಯೆ 300 ಗಡಿ ದಾಟುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತದೆ. ಇದರಲ್ಲಿ ಒಂದು ವಿಶೇಷ ಅಂದ್ರೆ ಅಥವಾ ಒಂದು ವಿಚಿತ್ರ ಅಂದ್ರೆ, ಕೇವಲ ಇಬ್ರು ಮಾತ್ರ, ಅಂದ್ರೆ ವಿಮಾನದಲ್ಲಿ ಒಬ್ಬ ವ್ಯಕ್ತಿ, ರಮೇಶ್ ವಿಶ್ವಾಸ್ ಕುಮಾರ್ ಎನ್ನುವಂತ ಒಬ್ಬ ವ್ಯಕ್ತಿ ಫ್ಲೈಟ್ ಕ್ರಾಶ್ ಆಗುವ ಸಂದರ್ಭದಲ್ಲಿ ಅವನು ಸೀಟ್ ನಂಬರ್ 11A ಹತ್ರ ಇರ್ತಾನೆ. ಅಲ್ಲಿ ಎಮರ್ಜೆನ್ಸಿ ಡೋರ್ ಇರುತ್ತೆ, ಅದು ಏನು ಅವನಿಗೆ ಹೊಳಿತು ಅಥವಾ ದೇವರ ಶಕ್ತಿ ಕೊಡ್ತು ಗೊತ್ತಿಲ್ಲ, ಸಡನ್ ಆಗಿ ಎಮರ್ಜೆನ್ಸಿ ಡೋರ್ ಅನ್ನ ಹೊಡೆದು ಅಲ್ಲಿಂದ ಕಟ್ಟಡದ ಮೇಲೆ ಬೀಳ್ತಾನೆ. ಆ ಕಟ್ಟಡದಿಂದ ಕೆಳಗೆ ಬಿದ್ದು ಅಪಾಯದಿಂದ ಪಾರಾಗಿ ನಡ್ಕೊಂಡು ಹೋಗ್ತಾನೆ. ನೋಡಿ, ಅಲ್ಲಿದ್ದ 241 ಜನರ ಪೈಕಿ ಕೇವಲ 6 ಜನರ ಶವ ಮಾತ್ರ ಗುರುತು ಸಿಕ್ಕಲ್ಪಟ್ಟಿದೆ. 235 ಶವಗಳು ಇನ್ನೂ ತನಕ ಗುರುತು ಹಚ್ಚಲಿಕ್ಕಾಗಿಲ್ಲ, ಅಷ್ಟು ಸುಟ್ಟು ಬೆಂದು ಹೋಗಿದೆ. ಅಂತ ಒಂದು ಘೋರ ದುರಂತದಲ್ಲಿ ಒಬ್ಬ ವ್ಯಕ್ತಿ ಬದುಕು ಬರ್ತಾನೆ. ಅದ್ರಲ್ಲೂ ಹೇಗೆ ಬದುಕು ಬರ್ತಾನೆ ಅನ್ನೋದು ಕೂಡ ಆಶ್ಚರ್ಯವಾಗುತ್ತೆ. ಅಲ್ಲೆಲ್ಲ ಒಂದು ದೈವ ಕೃಪೆ ಇದೆ ಅನ್ನೋದು ಕೂಡ ಸಾಬೀತಾಗುತ್ತೆ. ಇನ್ನು ಅದಾದ ನಂತರ ಮತ್ತೊಂದು ಸಂಗತಿ ಅಂದ್ರೆ, ಮತ್ತೊಬ್ರು ಬದುಕುಳಿತಾರೆ. ಆದ್ರೆ ಅವರು ಫ್ಲೈಟ್ ಇರಲ್ಲ, ಆದ್ರೆ ಫ್ಲೈಟ್ ಬುಕ್ ಮಾಡಿರ್ತಾರೆ. ಆದ್ರೆ ಫ್ಲೈಟ್ ಹೊಡುವ ಸಂದರ್ಭಕ್ಕೆ ಅವರು ಸ್ವಲ್ಪ 10 ನಿಮಿಷಗಳ ಲೇಟ್ ಆಗಿ ಅವರು ಆ ಜಾಗಕ್ಕೆ ಬರ್ತಾರೆ, ಅಂದ್ರೆ ಅಹಮದಾಬಾದ್ ಏರ್ಪೋರ್ಟ್ ಬರ್ತಾರೆ. ಆದ್ರೆ ಟೈಮ್ ಮುಗಿದ ಕಾರಣ ಅಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗಳು ಅವರನ್ನು ಅಲೋ ಮಾಡಲ್ಲ. ಅದೇ ಕ್ಷಣಕ್ಕೆ ಅವಳು ಭಯಗೊಂಡು ಇಂಗ್ಲೆಂಡ್ ನಲ್ಲಿರುವಂತ ತನ್ನ ಪತಿ ಕಾಲ್ ಮಾಡ್ತಾಳೆ, ಸಾರಿ ಗಂಡ, ನನಗೆ ಬರ್ಲಿಕ್ಕೆ ಲೇಟ್ ಆಯ್ತು, ಟ್ರಾಫಿಕ್ ಸಿಕ್ಕಾಗ್ಬಿಟ್ಟೆ, ಹಾಗಾಗಿ ನಾನು ಇಂಗ್ಲೆಂಡ್ ಬರ್ಲಿಕ್ಕೆ ಆಗಲ್ಲ ಎನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಲಂಡನ್ ನಲ್ಲಿರುವಂತಹ ಪತಿ ಮಹಾರಾಯ ಕೂಡ ಅವಳಿಗೆ ಬಾಯಿಗೆ ಬಂದ ಬೈತಾನೆ, ಯಾಕೆ ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ, ಯಾಕೆ ಲೇಟ್ ಆಗಿ ಬರ್ತಿದ್ಯಾ, ಅಷ್ಟು ದುಡ್ಡು ಕೊಟ್ಕೊಂಡು ನೀವು ಟಿಕೆಟ್ ಕೂಡ ಬುಕ್ ಮಾಡಿದೆ, ಈಗ ಟಿಕೆಟ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತು, ನಿಮ್ಗೆ ಹಂಗೆ ಹೀಗೆ ಅಂತ ಬೈದ್ ಬಿಡ್ತಾನೆ. ಅದಾದ ಮರುಕ್ಷಣ ಅವಳು ತಮ್ಮ ಮನೆಗೆ ಬಂದು ಟಿವಿ ಹಚ್ಚಿ ನೋಡಿದಾಗ ತಾನು ಹತ್ತಿ ಹೊರಡಬೇಕಿದ್ದಂತ ಲಂಡನ್ ವಿಮಾನ ಫ್ಲೈಟ್ ಕ್ರಾಶ್ ಆಗಿ ಸುಮಾರು 300 ಜನರು ಸಾವನ್ನಪ್ಪಿರುವ ಸುದ್ದಿ ಕೂಡ ಬರುತ್ತೆ. ಅದಾದ ನಂತರ ಅವಳು ಮತ್ತೆ ಗಂಡು ಕಾಲ್ ಮಾಡ್ತಾಳೆ, ನೋಡಿ ನೀವು ನನಗೆ ಹೀಗೆ ಬೈದಿದ್ರಿ, ಆದ್ರೆ ಅದೇ ಕಾರಣದಿಂದ ನಾ ಲೇಟ್ ಆಗಿ ಬಂದ ಕಾರಣದಿಂದ ನನ್ನ ಜೀವ ಉಳಿತು ಎನ್ನುವಂತ ಫೋನ್ ಕೂಡ ಮಾಡ್ತಾಳೆ. ಇವೆರಡು ಸಂಗತಿ ಇದೆಯಲ್ಲ, ಒಂದು ರಮೇಶ್ ವಿಶ್ವಾಸ್ ಕುಮಾರ್ ಎನ್ನುವಂತ ಒಬ್ಬ ವ್ಯಕ್ತಿ ವಿಮಾನದಿಂದ ಜಿಗಿದು ತನ್ನ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಅದರಲ್ಲಿ ಅದೇ ವಿಮಾನದಲ್ಲಿದ್ದಂತ ಅವರ ಸಹೋದರ ಕೂಡ ಸಾವನ್ನಪ್ತಾರೆ. ನೋಡಿ, ರಮೇಶ್ ವಿಶ್ವಾಸ್ ಕುಮಾರ್ ಅವರು ಅಲ್ಲಿನ ಜೀವನ ಉಳಿಸ್ಕೊಳ್ತಾರೆ. ಜೊತೆಗೆ ಭೂಮಿ ಚೌಹಾಣ್ ಅನ್ನುವಂತ ಲೇಡಿ ಕೂಡ ಫ್ಲೈಟ್ ಮಿಸ್ ಆಗಿದ್ರಿಂದ ಅವರಿಬ್ಬರ ಜೀವ ಕೂಡ ಉಳಿತು. ಇನ್ನು ಸಾವನ್ನಪ್ಪಿದವರ ಒಂದು ಕಡೆ ಬರೋದಾದ್ರೆ, ವಿಚಿತ್ರವಾಗಿ ಸಾವನ್ನಪ್ಪಿದ್ದಾರೆ, ಘೋರ ದುರಂತ ಅಂತ ಹೇಳ್ಬೋದು. ನೋಡಿ, ಬೆಳಗಮ್ಮಲ್ಲಿ ಓದಿದಂತ ಒಬ್ಬ ಪ್ರತೀಕ್ ಜೋಶಿ ಅಂತ ಎನ್ನುವಂತ ಡಾಕ್ಟರ್ ಕೂಡ ಸಾವನ್ನಪ್ತಾರೆ. ಅವರು ತಮ್ಮ ಮಡದಿಯನ್ನ ಗುಜರಾತ್ನ ಒಂದು ಡಾಕ್ಟರ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿ ಕುಟುಂಬ ಸಮೇತವಾಗಿ ಇಂಗ್ಲೆಂಡ್ ನಲ್ಲಿ ಸೆಟ್ಲ್ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು 3 ಮಕ್ಕಳು, ನೋಡಿ ಒಬ್ಬ ಹುಡುಗಿ ಇರ್ತಾಳೆ ಮತ್ತು ಇಬ್ರು ಟ್ವಿನ್ಸ್, 3 ಮಕ್ಕಳನ್ನ ಕರೆದುಕೊಂಡು ಲಂಡನ್ಗೆ ಹೋಗುವ ಮಾರ್ಗದಲ್ಲಿ ಫ್ಲೈಟ್ ಹತ್ತಾರೆ. ಫ್ಲೈಟ್ ಹತ್ತಿದ ನಂತರ ಟೇಕ್ ಆಫ್ ಆದ ಕೇವಲ 59 ಸೆಕೆಂಡ್ಗಳ ಅಂತರದಲ್ಲಿ ಫ್ಲೈಟ್ ಬಿದ್ದೋಗುತ್ತೆ. 5 ಕೂಡ ದುರ್ಮರಣಕ್ಕೀಡಾಗ್ತಾರೆ, ಸುಟ್ಟು ಕರಕಲಾಗ್ಬಿಡ್ತಾರೆ. ಅದೊಂದು ದುರಂತ ಇದೆಯಲ್ಲ, ಅದೊಂದು ಕುಟುಂಬದ ವಿಷಯ ಎಲ್ಲರಲ್ಲೂ ಕಣ್ಣೀರು ತರಿಸ್ಬಿಡುತ್ತೆ. ಮತ್ತೊಂದು ವಿಷಯ ಅದೇನಂದ್ರೆ, ಇಬ್ಬರು ಸಹೋದರಿಯರವರು ಭಾರತದ ಮೂಲದವರು, ಅವರು ಇಂಗ್ಲೆಂಡ್ ನಲ್ಲಿ ವಾಸವಾಗಿರ್ತಾರೆ. ತಮ್ಮ ಅಜ್ಜಿಯ ಬರ್ಡೆಗೆ, ವಯಸ್ಸಾದ ಅಜ್ಜಿಯ ಬರ್ಡೆಗೆ ಬಂದು ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಅದಾದ ನಂತರ ಏರ್ ಇಂಡಿಯಾ ವಿಮಾನವನ್ನು ಹತ್ತಿ ಲಂಡನ್ಗೆ ಹೋಗುವ ಮಾರ್ಗದಲ್ಲಿ, ಅಂದ್ರೆ ಫ್ಲೈಟ್ ಟೇಕ್ ಅಪ್ ಆದ 59 ಸೆಕೆಂಡ್ಗಳ ಅಂತರದಲ್ಲಿ ಫ್ಲೈಟ್
ಕ್ರಾಶ್ ಆಗುತ್ತೆ. ಆ ಕ್ರಾಶ್ ನಲ್ಲಿ ಇವರು ಕೂಡ ಇರ್ತಾರೆ. ಇಬ್ಬರು ಸಹೋದರಿಯರು ತುಂಬಾ ಮುದ್ದಾಗಿರುವಂತಹ ಸಹೋದರಿಯರು ನೋಡಿದ್ರೆ ಕಣ್ಣ ನೀರು ಬರುತ್ತೆ. ಅಂತ ಸಹೋದರಿಯರು ಸಾವನ್ನಪ್ತಾರೆ. ಇದು ಮತ್ತೊಂದು ಕಡೆ. ಆ ಮಗದೊಂದು ಕಡೆ ಅಂದ್ರೆ ಕೇರಳ ಮೂಲದ ನರ್ಸ್ ಆಗಿರುವಂತಹ ರಂಜಿತಾ ಅವರು 4 ದಿನಗಳ ಹಿಂದೆ ಕೇರಳಕ್ಕೆ ಬಂದಿರ್ತಾರೆ. ಕೇರಳಕ್ಕೆ ಅಂದ್ರೆ ನಮ್ಮ ಭಾರತಕ್ಕೆ ಬಂದಿರ್ತಾರೆ. ಭಾರತಕ್ಕೆ ಬಂದು ಅವರ ಮನೆಯನ್ನ ಕಟ್ಟಿಸ್ತಾ ಇರ್ತಾರೆ. ಗೃಹ ಪ್ರವೇಶ ಕೂಡ ಮಾಡಬೇಕಾಗಿರುತ್ತೆ. ಮನೆ ಯಾವ ಹಂತದಲ್ಲಿದೆ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಕೇವಲ 4 ದಿನದ ಅಂತರದಲ್ಲಿ ಗುಜರಾತ್ನ ಅಹಮದಾಬಾದ್ ನಿಂದ ಲಂಡನ್ಗೆ ಹೋಗುವಂತ ಮಾರ್ಗದಲ್ಲಿ ಅಂದ್ರೆ ವಿಮಾನವನ್ನು ಕೂಡ ಹತ್ತಿರ್ತಾರೆ. ಅವರು ಕೂಡ ವಿಮಾನದ ಕ್ರಾಶ್ ಆದ ಸಂದರ್ಭದಲ್ಲಿ ಸುಟ್ಟು ಕರಕಲಾಗ್ಬಿಡ್ತಾರೆ. ನೋಡಿ ಎಂತೆಂತ ಘೋರ ದುರಂತ ಅಂದ್ರೆ ಮತ್ತೊಂದು ದುರಂತ ಅಂದ್ರೆ ನೋಡಿ ಇವರೆಲ್ಲರೂ ಕೂಡ ವಿಮಾನದಲ್ಲಿ ಇದ್ದಂತವರು ಅಲ್ಲಿ ಕ್ರಾಶ್ ಆದಾಗ ಆ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಂತ ವ್ಯಕ್ತಿಗಳು. ಇನ್ನು ಮತ್ತೊಂದು ವಿಷಯಕ್ಕೆ ಬರೋದಾದ್ರೆ ನೋಡಿ ವಿಮಾನ ಯಾವ ಕಟ್ಟಡದ ಮೇಲೆ ಬೀಳುತ್ತಲ್ಲ ಅಲ್ಲಿ ಕೂಡ ಜನರು ಸಾವನ್ನಪ್ತಾರೆ. ಒಬ್ಬ ಹುಡುಗ ತನ್ನ ತಾಯಿಗೆ ಅಂದ್ರೆ ಆ ಬಿಲ್ಡಿಂಗ್ ನ ಪಕ್ಕ ಒಬ್ಬ ಟೀ ಅಂಗಡಿ ಹಾಕೊಂಡಿರ್ತಾಳೆ. ಅಲ್ಲೊಬ್ಬ ಮಹಿಳೆ ವ್ಯಾಪಾರ ಮಾಡ್ತಿರ್ತಾಳೆ, ಟೀ ವ್ಯಾಪಾರ ಮಾಡ್ತಿರ್ತಾಳೆ. ಆ ತಾಯಿಗಾಗಿ ಮಗ ಮನೆಯಿಂದ ಅಡುಗೆ ಮಾಡಿಕೊಂಡು ಊಟ ಕೊಡುವ ಸಮಯಕ್ಕೆ ಸರಿಸುಮಾರು 1.5 ಗಂಟೆಗೆ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಫ್ಲೈಟ್ ಮೇಲಿಂದ ಬೀಳುತ್ತೆ. ತಾಯಿ ಮಗ ಇಬ್ರು ಕೂಡ ಸುಟ್ಟು ಕರಕಲಾಗ್ಬಿಡ್ತಾರೆ. ಎಂತ ಘೋರದು. 14 ವರ್ಷದ ಹುಡುಗರೇ ತನ್ನ ತಾಯಿಗೆ ಊಟ ತಗೊಂಡು ಬಂದು ಬುತ್ತಿ ತಗೊಂಡು ಬಂದು ಆ ತಾಯಿಗೆ ಕೊಡುವ ಸಂದರ್ಭದಲ್ಲಿ ಮೇಲಿಂದ ವಿಮಾನ ಬೀಳುತ್ತೆ. ಇಬ್ರು ಕೂಡ ಸತ್ತೋಗ್ಬಿಡ್ತಾರೆ. ಇದೊಂದು ದೊಡ್ಡ ದುರಂತ. ಅದಾದ ನಂತರ ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ನೋಡಿ ನಾವು ನಡ್ಕೊಂಡು ಹೋಗುವಾಗ ಮೇಲಿಂದ ಮರ ಬೀಳ್ಬಹುದು, ಅಥವಾ ಕಂಬ ಬೀಳ್ಬಹುದು, ಅಥವಾ ಎಲೆಕ್ಟ್ರಿಕ್ ವೈರ್ ಬೀಳ್ಬಹುದು, ಅಥವಾ ಯಾವ್ದೋ ಹಳೆ ಕಟ್ಟಡ ಬೀಳ್ಬಹುದು, ಹಳೆ ಮರ ಬೀಳ್ಬಹುದು, ಅಥವಾ ಏನೋ ಒಂದು ಬೀಳ್ಬಹುದು. ಯಾಕಂದ್ರೆ ನಮ್ಮ ತಲೆ ಮೇಲೆ ಇರುತ್ತೆ. ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಹೋಗುವಾಗ ನಮ್ಮ ತಲೆ ಮೇಲೆ ಒಂದು ವಿಮಾನ ಹಾರಿದಂತ ಅನುಭವ ನಮ್ಗೆ ಕೂಡ ಆಗಲ್ಲ. ಎಲ್ಲೋ ಒಂದು ದೂರ ಇರುತ್ತೆ, ಲೆಫ್ಟ್ ಇರುತ್ತೋ ರೈಟ್ ಇರುತ್ತೋ ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ. ಅದೇ ನಾವು ಆಶ್ಚರ್ಯಕರ ರೀತಿಯಲ್ಲಿ ನೋಡ್ತೀವಿ. ಅಂಥದ್ದೇ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಊಟ ಕೂತಾಗ ಆ ಬಿಲ್ಡಿಂಗ್ ನ ಡಾಕ್ಟರ್ ಹಾಸ್ಟೆಲ್ ನ ಬಿಲ್ಡಿಂಗ್ ಊಟ ಕೂತಾಗ ಸರಿಸುಮಾರು ಮಧ್ಯಾಹ್ನ ಚಪಾತಿ ಪಲ್ಯ ಎಲ್ಲವೂ ರೆಡಿ ಇದ್ದು ಊಟ ಮಾಡುವ ಸಂದರ್ಭದಲ್ಲಿ ತಲೆ ಮೇಲೆ ವಿಮಾನ ಬಂದ್ ಬೀಳುತ್ತೆ. ನೋಡಿ ಹೇಗಿರುತ್ತೆ ಒಂದು ದುರಂತ. ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ ಒಂದು ದುರ್ಘಟನೆ. ಊಟ ಮಾಡ್ತಾ ಕುಳಿತಿರುವಾಗ ಮರ ಬಿದ್ದಿಲ್ಲ, ಬಿಲ್ಡಿಂಗ್ ಬಿದ್ದಿಲ್ಲ, ಯಾವುದೋ ಒಂದು ಕಟ್ಟಡದ ಅವಶೇಷ ಬಿದ್ದಿಲ್ಲ. ಬಿದ್ದುದೇನು ತಲೆ ಮೇಲೆ ಹಾರು ಹೋಗ್ತಿದ್ದಂತ ವಿಮಾನ ಬಿದ್ದುಬಿಡ್ತು. ಸರಿಸುಮಾರು 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಎನ್ನುವಂತ ದೊಡ್ಡ ಸುದ್ದಿ ಕೂಡ ಬರ್ತಾ ಇದೆ. ಸಾವಿನ ಸಂಖ್ಯೆ ಇನ್ನೂ ಖಚಿತವಾಗಿಲ್ಲ. ಇಲ್ಲಿಯ ತನಕ ಸಾವಿನ ಸುದ್ದಿ ಬಂದ ಪ್ರಕಾರ 297 ಜನರು ಟೋಟಲಿ ಮೃತಪಟ್ಟಿದ್ದಾರೆ ಅನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ. 106 ಜನರು ವಿದ್ಯಾರ್ಥಿಗಳು ದೊಡ್ಡ ಆಸೆ ಕಟ್ಕೊಂಡು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಒಳ್ಳೆ ಡಾಕ್ಟರ್ ಆಗಬೇಕು ಎನ್ನುವಂತ ಆಸೆ ಕಟ್ಕೊಂಡು ಬಂದು ಹಾಸ್ಟೆಲ್ ನಲ್ಲಿ ಇದ್ದಂತ 106 MBBS ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಅಂದ್ರೆ ಅದು ಯಾವ ಮಟ್ಟಿನ ದುರಂತ ಅಂತ ಹೇಳ್ಬೋದು. ಇನ್ನು ಈ ಸಾವಿನ ಸಂಖ್ಯೆ, ಬದುಕುಳಿದವರ ಸಂಖ್ಯೆ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ನರೇಂದ್ರ ಮೋದಿ ಅವರು ಇವತ್ತು ಕೂಡ ಬಂದು ಆ ಅಹಮದಾಬಾದ್ನ ಮೇಘಾನಿ ನಗರಕ್ಕೆ ಭೇಟಿ ಕೊಟ್ಟು ವಿಮಾನ ಫ್ಲೈಟ್ ಕ್ರಾಶ್ ಆದಂತ ಒಂದು ಜಾಗಕ್ಕೆ ಬಂದು ಬರ್ತಾರೆ. ಎಲ್ಲಾ ಅವಶೇಷಗಳು ನೋಡ್ತಾರೆ. ಮೋದಿ ಅವರು ಹೋದಾಗ ಅವರ ಹಿಂದೆ ಅಥವಾ ಮುಂದೆ ಕ್ಯಾಮ್ರಾಮನ್ಸ್ ಇದ್ದಿರ್ತಾರೆ. ಅದು ANA ಕ್ಯಾಮ್ರಾಮನ್ಸ್ ಇರ್ಬೋದು, ಅಥವಾ PTI ಕ್ಯಾಮ್ರಾಮನ್ಸ್ ಇರ್ಬೋದು, ಅಥವಾ ಸರ್ಕಾರಿ ಕ್ಯಾಮ್ರಾಮನ್ಗಳಿರ್ಬೋದು. ಮೋದಿ ನೋಡುವಂತ ಒಂದು ಭಂಗಿಯನ್ನು ಫೋಟೋನ ಕ್ಲಿಕ್ಸ್ಕೊಳ್ತಾರೆ. ಆದ್ರೆ ಅದೇ ಒಂದು ಹಂತದಲ್ಲಿ ಒಂದು ಫೋಟೋ ವೈರಲ್ ಆಗಿದೆ. ಮೋದಿ ಅವರು ಮೇಲೆ ಅರ್ಧ ತುಂಡಾದಂತ ರೆಕ್ಕೆಯ ಒಂದು ಫೋಟೋ ಬಿಲ್ಡಿಂಗ್ ಅನ್ನು ನೋಡ್ತಾ ಇರ್ತಾರೆ. ವಿಮಾನದ ಒಂದು ಬಿಲ್ಡಿಂಗ್ ಅನ್ನು ನೋಡ್ತಾ ಇರ್ತಾರೆ. ಅಂದ್ರೆ ವಿಮಾನ ಮೇಲೆ ಇರ್ತಾರೆ, ಅರ್ಧ ವಿಮಾನ ಮೇಲೆ ಇರ್ತಾರೆ. ಆ ಫೋಟೋ ನೋಡ್ತಾ ಇರ್ತಾರೆ. ಆಗ ಹಿಂದಿನಿಂದ ಒಬ್ಬ ಫೋಟೋ ಕ್ಲಿಕ್ ಮಾಡ್ತಾರೆ. ಅದು ಒಳ್ಳೆಯ ಆಂಗಲ್ ಇಂದ ಫೋಟೋ. ಆದ್ರೆ ಈಗ ಎಡಿಟ್ ಆಗಿ ಬಂದಂತ ಫೋಟೋ ಅಂದ್ರೆ ಒಬ್ಬ ಫೋಟೋಗ್ರಾಫರ್ ಕೆಳಗೆ ಮಲಿಕೊಂಡು ಆ ಆಂಗಲ್ ಅನ್ನ ಕ್ಯಾಪ್ಚರ್ ಮಾಡುವಂತ ರೀತಿ ಇದೆಯಲ್ಲ, ಅದು ಈಗ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಮೋದಿ ಎಲ್ಲಿ ಹೋದ್ರೂ ಕೂಡ ಕ್ಯಾಮೆರಾಮ್ಯಾನ್ ಗಳನ್ನ ಕರ್ಕೊಂಡು ಹೋಗ್ತಾರೆ. ಇಂಥ ಸಾವಿನ ಸಂದರ್ಭದಲ್ಲೂ ಕೂಡ ವಿವಿಧ ಭಂಗಿಯಲ್ಲಿ ಫೋಟೋ ತೆಗೆಯುವಂತ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಅವರಿಗೊಂದು ಫೋಟೋ ಹುಚ್ಚಿದೆ ಎನ್ನುವ ರೀತಿಯಲ್ಲಿ ಈಗ ಅನೇಕ ದೊಡ್ಡ ಪಂಡಿತರಂತ ಹೇಳ್ತಾರಲ್ಲ ಅವರೆಲ್ಲ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸತ್ಯಕ್ಕೆ ದೂರವಾದಂತ ಫೋಟೋ ಅದು. ಹೌದು, ಮೋದಿ ಅವರು ವಿಮಾನ ಬಿದ್ದಂತ ಅವಶೇಷಗಳನ್ನ ನೋಡ್ತಾ ಇದ್ರು. ಹಿಂದಿಂದ ಫೋಟೋ ತೆಗೆದದ್ದು ಕ್ಯಾಮ್ರಾಮನ್ ಸಹಜ. ಆದ್ರೆ ಮತ್ತೊಂದು ಕಡೆ ಎಡಿಟ್ ಆದ ಫೋಟೋ ಇದೆಯಲ್ಲ, ಅಂದ್ರೆ ಕೆಳಗಡೆ ಒಬ್ಬ ಮಲಿಕೊಂಡು ಫೋಟೋ ತೆಗಿರುವಂತ ಫೋಟೋಗ್ರಾಫರ್ ಫೋಟೋ ಇದೆಯಲ್ಲ, ಅದು ಫೇಕ್ ಆದಂತ ಫೋಟೋ. ಯಾಕಂದ್ರೆ ಆ ಜಾಗದಲ್ಲಿ ಅಂತ ಸಮತಟ್ಟಾದ ಜಾಗ ಇರಲಿಲ್ಲ. ಜೊತೆಗೆ ಅಲ್ಲಿ ಇದ್ದಂತ ಕ್ಯಾಮೆರಾಮನ್ ಕೂಡ ವಿದೇಶಿಯ ಕ್ಯಾಮೆರಾಮನ್ ಆಗಿರ್ತಾರೆ. ಯಾಕಂದ್ರೆ ಅವರ ಕೂದಲಾಗಿರ್ಬೋದು, ಹಾವಭಾವ ಆಗಿರ್ಬೋದು ಎಲ್ಲವೂ ಕೂಡ ಅವರು ಫಾರಿನರ್ಸ್ ಆಗಿರ್ತಾರೆ. ಹಾಗಾಗಿ ಆ ಫೋಟೋಕ್ಕೂ ಮೋದಿಯ ಫೋಟೋಕ್ಕೂ ಸಂಬಂಧ ಇರಲ್ಲ. ಆದ್ರೆ ಯಾರೋ ಒಬ್ರು ಪ್ರಚಾರಕ್ಕಾಗಿ ಮೋದಿಯನ್ನ ತೆಗಳ್ಲಿಕ್ಕಾಗಿ, ಮೋದಿಯನ್ನ ದೂರ್ಲಿಕ್ಕಾಗಿ ಅಂತ ಒಂದು ಫೋಟೋನ ಎಡಿಟ್ ಮಾಡಿ ಒಂದ್ ಕಡೆ ಮೋದಿ ನೋಡ್ತಾ ಇರ್ತಾರೆ, ಮತ್ತೊಂದ್ ಕಡೆ ಕೆಳಗಡೆ ಮಲಿಕೊಂಡು ಮೋದಿ ಆ ಫ್ಲೈಟ್ ಅವಶೇಷಗಳನ್ನ ನೋಡ್ತಾ ಇರುವಂತ ಒಂದು ಫೋಟೋ ಇದೀಗ ವೈರಲ್ ಆಗ್ತಿದೆ. ಆದ್ರೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಇದೀಗ ಸಿಗ್ತಾ ಇರುವಂತಹ ಮಾಹಿತಿಯಾಗಿದೆ. ಏನೇ ಆಗ್ಲಿ, ನಿನ್ನೆ ನಡೆದಂತ ಘೋರ ದುರಂತದಲ್ಲಿ ಅನೇಕ ಆಶ್ಚರ್ಯಕರ ರೀತಿಯ ಒಂದು ವಿಷಯಗಳು ಹೊರಗೆ ಬರ್ತಾ ಇದೆ. ಅದೇನಂದ್ರೆ ಆಶ್ಚರ್ಯಕರ ರೀತಿಯಲ್ಲಿ ಬದುಕುಳಿದು ಬಂದ್ರೆ ಕೆಲವೊಬ್ರು ಅದೇ ರೀತಿಯಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ
ತಮಗೆ ಸಂಬಂಧ ಪಡದೇ ಇದ್ದಂತ ಜಾಗಕ್ಕೆ ಹೋಗಿ ತಮಗೆ ಸಂಬಂಧವೇ ಇಲ್ಲದಂತ ರೀತಿಯಲ್ಲಿ ಕೆಲವೊಬ್ರು ಅಥವಾ ಹಲವಾರು ಜನರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಲಕ್ಕಿ ನಂಬರ್ ಇದೆಯಲ್ಲ, ಲಕ್ಕಿ ನಂಬರ್ ಅನ್ನೇ ಉಪಯೋಗಿಸ್ಕೊಳ್ತೇ ಬರ್ತಿದಂತ ವಿಜಯ್ ರೂಪಾಣಿ ಅವರು 12ನೇ ತಾರೀಕು ಅವ್ರಿಗೆ ತುಂಬಾ ಲಕ್ಕಿ ಆಗಿರುತ್ತೆ. 12ನೇ ಡೇಟ್ ಲಕ್ಕಿ ಆಗಿರುತ್ತೆ. 12ನೇ ನಂಬರ್ ಮತ್ತು ಜೂನ್ 6 ಇದೆಯಲ್ಲ, 1206 ಆ ನಂಬರ್ ದೊಡ್ಡ ಲಕ್ಕಿ ನಂಬರ್ ಆಗಿರುತ್ತೆ. ಅವರ ಬೈಕ್ ಆಗಿರ್ಬೋದು, ಅವರ ಫೋನ್ ನಂಬರ್ ಆಗಿರ್ಬೋದು, ಅವರ ಗಾಡಿ ನಂಬರ್ ಆಗಿರ್ಬೋದು, ಎಲ್ಲವಕ್ಕೂ ಕೂಡ ಅದೇ ನಂಬರ್ನ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಆದ್ರೆ ಅದೇ ದಿನ ವಿಜಯ್ ರೂಪಾಣಿ ಅವರು ಸಾವನ್ನಪ್ತಾರಲ್ಲ, ಅದು ಕೂಡ ದೊಡ್ಡ ಆಶ್ಚರ್ಯಕರ ರೀತಿಯಲ್ಲಿ ಈಗ ನಮಗೆ ತಿಳಿದು ಬರ್ತದೆ. ಜೊತೆಗೆ ಫ್ಲೈಟ್ ಹತ್ತಿದಾಗ ವಿಜಯ್ ರೂಪಾಣಿಯನ್ನ ಕಂಡಂತ ಒಬ್ಬ ಸಹ ಪ್ರಯಾಣಿಕ ಒಂದು ಲೇಡಿ ಕೂಡ ಅವ್ರ ಜೊತೆ ಫೋಟೋ ತೆಗೆದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾರೆ. ಅಂದ್ರೆ ದೊಡ್ಡ ವ್ಯಕ್ತಿ ಜೊತೆ ತಾನು ಫೋಟೋ ತೆಗೆಸ್ಕೊಳ್ತೇನೆ ಅಥವಾ ಮಾಜಿ ಸಿಎಂ ಜೊತೆ ತಾನು ಫೋಟೋವನ್ನು ತೆಗೆಸ್ಕೊಂಡಿದ್ದೇನೆ ಅನ್ನುವಂತ ಒಂದು ಸೆಲ್ಫಿ ಕೂಡ ಅವಳು ವೈರಲ್ ಮಾಡ್ತಾಳೆ. ಜೊತೆಗೆ ಅದೇ ಬಿಫೋರ್ ಟೇಕ್ ಆಫ್. ಆದ್ರೆ ಫೋಟೋ ತೆಗೆಸ್ಕೊಂಡವರು ಇಲ್ಲ, ಸೆಲ್ಫಿ ತೆಗೆಸ್ಕೊಂಡ್ರು ಇಲ್ಲ, ಫೋಟೋ ತೆಗೆದುಕೊಂಡ್ರು ಇಲ್ಲ. ಆದ್ರೆ ಉಳಿದ್ ಮಾತ್ರ ಸೆಲ್ಫಿ ಆಗುತ್ತೆ. ನೋಡಿ ಎಷ್ಟೊತ್ತಿಗೆ ಏನ್ ಆಗತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇವೆಲ್ಲವೂ ಕೂಡ ನಿನ್ನೆ ನಡೆದಂತ ಘೋರ ದುರಂತದಲ್ಲಿ ನಡೆದಂತ ಒಂದು ಆಶ್ಚರ್ಯಕರ ರೀತಿಯ ಬೆಳವಣಿಗೆಗಳು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.